ನಮಸ್ಕಾರ ರೀಪ್ಪ ಎಲ್ಲರಿಗೂ. ಈಗ ನಾ ಕುಡ್ಚಿ ಮತಕ್ಷೇತ್ರದಾಗ ರಾಯಬಾಗ ತಾಲೂಕಿನ ಚಿಂಚಲಿ ಮತಕ್ಷೇತ್ರದಾಗ ಏನಾಗೈತಿ ಗೊತ್ತೈತೇನ್ರಿ? ಚಿಂಚಲಿ ಮೊನ್ನೆ ಪಟ್ಟಣ ಪಂಚಾಯಿತಿ ಚುನಾವಣೆದಾಗ ಸತೀಶ್ ಜಾರಕಿಹೊಳಿ ನೇತೃತ್ವದಾಗ ಎಂಥ ಮಾಸ್ಟರ್ ಮೈಂಡ್ ಒಂದು ಕಾರ್ಯನಿರ್ವಹಣೆ ಮಾಡಿದ್ರಲ್ಲಿ ಅಲ್ಲಿ ಕರ್ನಾಟಕ KPCC ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದ ಟೀಮ್ ಒಂದು ರಾತ್ರಿ ಹಗಲಿ ಕೆಲಸ ಮಾಡಿತ್ರಿ. ಆ ಕೆಲಸ ಮಾಡುವಂಥ ನೇತೃತ್ವ ಯಾರು ತೊಗೊಂಡಿರು ಗೊತ್ತೈತೇನ್ರಿ? KPCC ಮೈನಾರಿಟಿ ಸಂಯೋಜಕರಾದಂಥ ಅಬ್ಬಾಸ್ ಮುಲ್ಲಾ ಅವ್ರ ನೇತೃತ್ವದಾಗ ಅಲ್ಲಿ BJP ಧೂಳಿಪಟ ಆಗಿ ಹೋಯಿತು. ಅಲ್ಲಿ 9 ಸೀಟ್ ಕಾಂಗ್ರೆಸ್ ಬಂದು ರೀ, 5 ಸೀಟ್ ಪಕ್ಷೇತರ ಬಂದು, 5 ಸೀಟ್ BJP ಬಂದು ರೀ. ಅಲ್ಲಿ 5 ಸೀಟ್ ಪಕ್ಷೇತರ ಏನು ಬಂದು ಅವು ಕಾಂಗ್ರೆಸ್ಗೆ ಬೆಂಬಲ ಕೊಡಾಕತ್ತಾವ್ರಿ. ಇನ್ನಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಆಗೋದು ಮತ್ತು ಸತೀಶ್ ಜಾರಕಿಹೊಳಿ ರಾಯಬಾಗ್ ಕ್ಷೇತ್ರದಾಗ ಪ್ರಮುಖ ಪಾತ್ರ ವಹಿಸ್ಬೇಕಾಕೈತಿ ಮುಂದಿನ MLA ಚುನಾವಣೆದಾಗ. ಇನ್ನು ಮುಂದಿನ MLA ಚುನಾವಣೆದಾಗ ಅಲ್ಲಿ ಆಯ್ಕೆ ಆಗ್ಬೇಕಾದ್ರೆ ಯಾವ ಶಾಸಕ ಆಯ್ಕೆ ಹಾಕಾನೋ ಅವ ಅಬ್ಬಾಸ್ ಮುಲ್ಲಾನ ಹತ್ರ ಮೊದಲು ಹೋಗ್ಬೇಕ್ರಿ. ಯಾಕೆ ಗೊತ್ತೈತೇನ್ರಿ? ಅಬ್ಬಾಸ್ ಮುಲ್ಲಾ ಅವರ ಧರ್ಮಪತ್ನಿ ಮತ್ತು ಸುಪುತ್ರ ಇಬ್ಬರು 250ಕ್ಕಿಂತಲೂ ಹೆಚ್ಚು ಮತಗಳ ಲೀಡ್ದಿಂದ ಅಲ್ಲಿ ಆರಿಸಿ ಬಂದಾರ್ರಿ. ತಾಯಿ ಮತ್ತು ಮಗ 2 ಕ್ಷೇತ್ರದಾಗ ಆರಿಸಿ ಬಂದಿದ್ದ ಇಡೀ ಚಿಕ್ಕೋಡಿ ಜಿಲ್ಲಾದಾಗ ಒಂದು ಇತಿಹಾಸ ರೀ. ತಾಯಿ ಮಗ ಇಬ್ಬರು ಅರ್ಬಾಜ್ ಮುಲ್ಲಾ, ಫರೀದಾ ಅಬ್ಬಾಸ್ ಮುಲ್ಲಾ. ನೋಡ್ರಿ, ಅಬ್ಬಾಸ್ ಮುಲ್ಲಾ ಅಲ್ಲಿ ಮೊದಲಿಂದಲೂ ನೆಟ್ವರ್ಕ್ ಮಾಡ್ಕೋತ ಬಂದಿದ್ರು ಒಂದು ವರ್ಷದಿಂದ. ಕರೋನಾದಲ್ಲಿ ಸಹಾಯ ಸಹಕಾರ ಮಾಡಿದರು. ಸಮಾಜ ಸೇವೆ ಇದ ಮುಖಾಂತರ ನಾವೀಗ ಹೆಂಗೆ ಸಾರ್ವಜನಿಕರ ಮತ್ತು ಜನರ ಸೇವೆ ಹೆಂಗೆ ಮಾಡಬೇಕು, ಇನ್ನು ಮುಂದೆ ಮುನ್ಸಿಪಾಲ್ಟಿ ಚಿಂಚಲಿ ಹೆಂಗೆ ಕಬ್ಜಾ ತೊಗೋಬೇಕು, ಸಾಮಾಜಿಕ ಚಟುವಟಿಕೆ ಮುಖಾಂತರ ಅಲ್ಲಿ ಏನು ಅಭಿವೃದ್ಧಿ ಮಾಡಬೇಕು, ಎಷ್ಟು ಹಿಂದೆ ಉಳ್ದೈತಿ ಅಲ್ಲಿ ಚಿಂಚಲಿ ಕ್ಷೇತ್ರ. ಅಲ್ಲಿ ಮಾಯಕ್ಕನ ದೇವಸ್ಥಾನ ಇಡೀ ಜಗತ್ತಲ್ಲಿ ಬರ್ತೈತಿ ರೀ ಆ ಜಾತ್ರೆ ನೋಡಾಕ. ಅಲ್ಲಿ ಆ ದೇವಸ್ಥಾನ ತಾಯಿ ಆಶೀರ್ವಾದದಿಂದ ಅಲ್ಲಿ ಅರ್ಬಾಜ್ ಮುಲ್ಲಾ ಮತ್ತು ಫರೀದಾ ಮುಲ್ಲಾ ಇಬ್ಬರು ಭಾರಿ ಲೀಡ್ದಿಂದ ಆರಿಸಿ ಬರ್ತಾರೆ. ಅದರ ನೇತೃತ್ವ ವಹಿಸಿದಂಥ ಅಬ್ಬಾಸ್ ಮುಲ್ಲಾ ಸತೀಶ್ ಜಾರಕಿಹೊಳಿ ಮತ್ತು ಅಲ್ಲಿಯ ಕಾಂಗ್ರೆಸ್ ಧುರೀಣರ ನೇತೃತ್ವದಾಗ ಒಂದು ಕಾರ್ಯಚಟುವಟಿಕೆ ಮಾಡ್ತಾರೆ. ಆ ಚಾಣಾಕ್ಷತನ ಅಲ್ಲಿಯ ರಾಜಕೀಯ ಚಟುವಟಿಕೆ BJPಯನ್ನು ಧೂಳಿಪಟ ಮಾಡ್ತೈತಿ. ಅಲ್ಲಿ ಪ್ರೆಸೆಂಟ್ MLA ಯಾರ್ರೀ? BJP MLA. ಇಂಥವೆಲ್ಲ ಪರಿಸ್ಥಿತಿ ನೋಡುವಾಗ ಅಬ್ಬಾಸ್ ಮುಲ್ಲಾ ಮಾಡುವಂಥ ಕಾರ್ಯಚಟುವಟಿಕೆ ಮುಖಾಂತರ ಜನ ಅಲ್ಲಿ ಎಷ್ಟು ಮತಗಳ ಅಂತರದಿಂದ ಅವರ ತಾಯಿ ಮಗನ ಆರಿಸಿಕೊಟ್ಟಾರ ಅನ್ನೋದು ಇವತ್ತು ಚಿಂಚಲಿ ಜನತೆ ನೋಡಾಕತೈತಿ. ಇನ್ನು ಚಿಂಚಲಿ ಮುನ್ಸಿಪಾಲ್ಟಿ ಎಷ್ಟು ಅಭಿವೃದ್ಧಿ ಆಕೈತಿ ಅನ್ನೋದು ಅಬ್ಬಾಸನ್ನು ನೋಡಾಕತೈತಿ. ಅಬ್ಬಾಸ್ ಮುಲ್ಲಾ ಮೊದಲಿಂದಲೂ ಸಮಾಜ ಸೇವೆಯಿಂದ ಬಂದವ. ಅಲ್ಲಿಯ ಸಮಾಜ ಚಟುವಟಿಕೆ, ಬಡವರಿಗೆ ದಾನ ಧರ್ಮದ ಮುಖಾಂತರ, ಬಡ ಮಕ್ಕಳ ಶಾಲಾ ಶಿಕ್ಷಣಕ್ಕಾಗಿ, ಅಲ್ಲಿಯ ಮದುವೆ ಮುಂಜುವೆಗಳಿಗಾಗಿ ಸಹಾಯಧನ ನೀಡ್ಕೋತ ಅಲ್ಲಿ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಒಂದು ನಿರ್ದೇಶನ ಮತ್ತು ಮಾರ್ಗದರ್ಶನದ ಮೇಲೆ ಇವತ್ತು ಚಿಂಚಲಿ ಕಾಂಗ್ರೆಸ್ ಕಬ್ಜಾ ತೊಗೋತಾರಂದ್ರೆ ಇನ್ನು ಮುಂದೆ ಈ MLA ಮಾತ್ರ ಕಾಂಗ್ರೆಸ್ ಕಬ್ಜಾ ತೊಗೋತಾರೆ. ಇನ್ನು ಅಲ್ಲಿ ಯಾರು MLA ಆಗ್ತಾರ ಚಿಂಚಲಿಯ ಭಾರಿ ಬಹುಮತ ಕಾಂಗ್ರೆಸ್ಗೆ ಬೀಳ್ತಾವ ಅನ್ನೋದು ಅಬ್ಬಾಸ್ ಮುಲ್ಲಾ ಮಾತ್ರ ಅಲ್ಲಿ ಮಾಡಿ ತೋರಿಸ್ಯಾರ. ಅದನ್ನು ಸಹಿತ ಇವತ್ತೆಲ್ಲ ಫೋಟೋಗಳು ಹಾಕಾಕತ್ತಾನ. ವಿಜೃಂಭಣೆಯಿಂದ ಅವರಲ್ಲಿ ಮೆರವಣಿಗೆನೂ ಮಾಡ್ಯಾರ. ಮತ್ತು ತಕ್ಷಣ ಬಂದ ಸತೀಶ್ ಜಾರಕಿಹೊಳಿಗೆ ಬಂದು ಸತ್ಕಾರ ಮಾಡಿ ಅವೆಲ್ಲ ಭಾವಚಿತ್ರ ಬಿಡಾಕತ್ತ ನೋಡ್ರಿ. ಇದೊಂದು ನಿದರ್ಶನ ಏನಾಕೈತ್ರಿ, ಯಾರು ಸಾಮಾಜಿಕ ಚಟುವಟಿಕೆ ಮಾಡ್ತಾರ ಚುನಾವಣೆಗಿಂತ ಮುಂಚಿತನ ಒಂದು ವರ್ಷ ಜನರ ಜೊತೆ ಯಾರು ಬೆರೆತಿರ್ತ ಸುಖ ದುಃಖ ಯಾರು ನೋಡ್ತಾರ ಅವರಿಗೆ ಓಟ್ ಹಾಕ್ತಾರೆ ಇವತ್ತು ಜನ ಅನ್ನೋದು ಇವತ್ತು ಚಿಂಚಲಿ ಮತದಾರರಿಗೆ ಒಂದು ಕೃತಜ್ಞತೆ ಅಬ್ಬಾಸ್ ಮುಲ್ಲಾ ಸಲ್ಲಿಸ್ತಾರ. ಯಾಕಂದ್ರೆ ಅಬ್ಬಾಸ್ ಮುಲ್ಲಾ ಮಾತು ಎಲ್ಲರೂ ಅಲ್ಲಿ ಕೇಳ್ಕೊತ ಹೋಗ್ಯಾರ. ಅಲ್ಲಿಯ ಕಾಂಗ್ರೆಸ್ ಧುರೀಣರು ಸಹಿತ ಎಲ್ಲರೂ ಒಕ್ಕಟ್ಟಾಗಿ ಒಂದ ವೇದಿಕೆ ಮೇಲೆ ಇವತ್ತು ಚಿಂಚಲಿ ಮತಕ್ಷೇತ್ರದ ಮೇಲೆ ಒಂದು ಬಾವುಟ ಹಾರಿಸ್ಯಾರ ಕಾಂಗ್ರೆಸ್ದ. ಇನ್ನು ಮುಂದೆ ಅಲ್ಲಿ MLAನೂ ಸಹಿತ ರಾಯಬಾಗ್ ಮತಕ್ಷೇತ್ರದ ಕಾಂಗ್ರೆಸ್ ಬಾವುಟ ಹಾರ್ಸಾಕ್ ಸತೀಶ್ ಜಾರಕಿಹೊಳಿ ಬಿಗ್ ಟೌನಿಕಾಗಿ ಅಲ್ಲಿ ಬರ್ತಾರ. ಅಬ್ಬಾಸ್ ಮುಲ್ಲಾ ಅದರ ನೇತೃತ್ವ ವಹಿಸ್ತಾರ ಅನ್ನೋದ ಅಲ್ಲಿಯ ಕಾಂಗ್ರೆಸ್ಸಿನ ಮುಂದೆ MLA ಯಾರು ಹಾಕಾರಲ್ಲ, ಇನ್ನು ಅಬ್ಬಾಸ್ ಮುಲ್ಲಾದ ಸಹಾಯ ಸಹಕಾರ ತೊಗೋಬೇಕ್ರಿ. ಸತೀಶ್ ಜಾರಕಿಹೊಳಿ ಅದಕ್ಕೆ ಅಲ್ಲಿ ಮಾರ್ಗದರ್ಶನ ಕೊಡ್ಬೇಕು. ಆವಾಗ ಅಲ್ಲಿ ಮತ್ತು ರಾಯಬಾಗ್ ಮತಕ್ಷೇತ್ರ ಕಾಂಗ್ರೆಸ್ ಬುಟ್ಟ್ಯಾಗ ಬರೋದು ಅದನ್ನ ಎಲ್ಲ ಇವತ್ತು ಚಿತ್ರ ತೋರ್ಸಾಕತ್ತನು. ಇವತ್ತು ಚಿಂಚಲಿ ಮತಕ್ಷೇತ್ರ ಅಲ್ಲಿಯ ಪಟ್ಟಣ ಪಂಚಾಯಿತಿ ಇನ್ನೂ ಅಭಿವೃದ್ಧಿಗೊಳ್ಳಲಿ. ಅಬ್ಬಾಸ್ ಮುಲ್ಲಾನ ನೇತೃತ್ವದಾಗ ಏನು ಅಲ್ಲಿ ಸದಸ್ಯರು ಆರಿಸಿ ಬಂದಾರ ಅವರೆಲ್ಲರೂ ಅಭಿವೃದ್ಧಿ ಮಾಡಲಿ. ಅಲ್ಲಿ ಗ್ರಾಮೀಣ ಪ್ರದೇಶ ಐತಿ ಅದು ಚಿಂಚಲಿ, ಅಲ್ಲಿ ಇನ್ನೂ ಭಾಳ ಡೆವಲಪ್ಮೆಂಟ್ ಆಗಲಿ ಅನ್ನೋದೇ ಇವತ್ತಿನ ವಿಶೇಷ ಸುದ್ದಿ ವೀಕ್ಷಕರೇ. ಅದನ್ನೆಲ್ಲ ಭಾವಚಿತ್ರ ಹಾಕಾಕತ್ತ ನೋಡ್ರಿ. ಆ ನೋಡೋಕ್ಕಿಂತ ಮೊದಲು ನೀವು ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀಪ್ಪ. ನಮಸ್ಕಾರ.